ಅಂತ ನಿಂತ ನಿನ್ನ ಚೆನ್ನಮ್ಮನ ಕರಿ ಒಳಗೆ ನಿನ್ನ ಸೊಸಿ ಅಂದ. ಯಾರು ಶರೀಫರು ಕರೆದ್ರ ಅವ್ರ ಮಾವ ಕರೆದ, ತಂಗಿ ಬಾ ಏನಾರ ಮಾಡಿದ, ನೀಡಿಲ್ಲೇನು ಕೊಟ್ಟಿಲ್ಲೇನು, ನೀರು ಕೊಟ್ಟಿಲ್ಲೇನಂದ. ಇಲ್ಲ ಇಲ್ಲ ಏನು ಕೊಟ್ಟಿಲ್ಲ, ನನ್ನ ವಿಚಾರ ಬರ್ತೈತೆ ಹ್ಞೂ ಅಂದ್ರ ಅಂದ. ಯಪ್ಪ ಏನ್ ಮಾಡ್ಬೇಕಂದ. ಆಕೆ ಕೈಯ ಬಾರ್ಕೊಂಡ್ ಕೊಡ ಅಂದ. ಬಾರ್ಕೊಂಡ್ ಕೊಟ್ಟು ಕೊಡ್ತೇನಪ್ಪ. ಇದು ಏನು ಆಟ ಅಂತ ಹೇಳವ. ಯಪ್ಪ ಇದೇನು ನಮ್ಮ ನಿನ್ನ ಮಹಿಮಾ ಅಂತಂದ. ಆಳಕತ್ತಿದ ತಿಳಿಯುದಿಲ್ಲ ಈ ಮಹಿಮೆ. ಮೊದಲಕ್ಕೆ ಕೈಯ ಚಿನ್ನಮ್ಮನ ಕೈಯ ಬಾರ್ಕೊಂಡ್ ಕೊಡ ಅಂದ. ಬಾರ್ಕೊಂಡ್ ಕೊಟ್ಟ ಕೊಟ್ಟೇ ಆ ಕೈಯಾಗ ಕೊಡ್ತಾರೆ. ಅವ್ರ ಚಿನ್ನಮ್ಮನ ಕೈಯಾಗ ಸುಶಿಕಾಯಿ ಕೊಟ್ಟ, ತಾಯಿ ಇದಕ್ಕೆಷ್ಟು ನಿನಗೆ ತೋರ್ತತಿ ಅಷ್ಟು ಹೊಡೆಯುವುದಂತ. ಯಾರು ಶರೀಫ್ರು ಆಯ್ತಂತಾಳ, ನನ್ನ ವಂಶ ಹೋಗಿತ್ತು ಪರಮಾತ್ಮ ನಿನ್ನ ಬಡಿಯಲಾರೆ ಅಂತ. ಬಡಿಯಲಾರೆ ಅಂದೇ ನಿಮ್ಮ ಮಾವ ಮಾಡ್ಕೊತಾರ, ನಿಮ್ಮ ವಂಶ ಹೊಡ್ಬೇಕಂತಾಳ. ಹತ್ ನೋಡ್ರಿ ಆಗಕ್ಕೆ ಏನಾರ ಯಾಕಂದ್ರೆ ಶರೀಫರಿಂದ ವಂಶ ಹೊಡೆದ್ರು ಹೋಗಲಕ್ಕ ಚಿನ್ನಮ್ಮ ತಾಯಿ ಬಡದು ಬಿಡ ಅಂತ. ಬಡದು ಬಿಡ ಅಂತ ಬಾರ್ಕೊಂತಂದು ಆಯ್ತಂತಾಳ, ಪರಮಾತ್ಮ ನಾನು ಹೊಟ್ಟೆ ಕೂಸನ್ನ ನೀನು ಕಾಯುವಂತ ಸಾಮರ್ಥ್ಯ ರೂಪ ಶಕ್ತಿ ಇತ್ತು, ನಾನು ಹೊಡಿತೇನೆ. ಇಲ್ಲಿಕಂದ್ರ ನನ್ನ ವಂಶ ನಾಶ ಹೋಗಿರ್ತಾರೆ, ಹೊಡೆಯುವುದಿಲ್ಲ ಅಂದಾಗ ಸಂಪೂರ್ಣ ನಿಮ್ಮ ವಂಶ 21 ತಲೆಯ ತಂಗಿದು 9 ತಲೆಯ ತಾಯಿಗೆ ಕಾಯ್ತೇನೆ ನಾನು ಅಂತ ಪ್ರಮಾಣ ಪಟ್ಟ ಶಿಶುನಾಳ ಶರೀಫ. ಆಗ ಹಕ್ಕಿ ಚಡಲ್ಲ ಅಂತ ಎತ್ತಬೇಕಂತ ಕಡಿತಾನೆ. ನಿನ್ನ ಮನಸ್ಸು ಬಂದಾಗ ಕಡಿತಾಯಿ ಅಂದಾಗ ಬಾರ್ಕೊಂಡ್ಕೊಂಡು ಕಟ್ಟಿದಾಗ ಆಗ ನಿರಗ್ರವಾಗಿ ಜಳಕಕತ್ತಿ. ಆಗಲೇ ಗುರುಗೋವಿಂದರಿಗೆ ಭಟ್ರಿಗೆ ಬೀಳ್ತಿರ್ತಾವತ್ತಿ ಬರ್ತಾ ಪರಮಾತ್ಮ ಪರಮಾತ್ಮ ಅಂತ ಅಂತಿರ್ತಾರ. ಗುರುಗೋವಿಂದ ಭಟ್ರಿಗೆ ಬೀಳ್ತಿರ್ತಾವಂತೀವಿ ಬರ್ತಾ. ಆಗ ಅವರು ಜಳಕ ಮಾಡಿ ರೆಡಿ ಇದ್ರು. ಪೂಜೆ ಕುಂದ್ರಬೇಕನ್ ಹೊಡೆದ ಗೋವಿಂದ ಭಟ್ರು ಬರೇ ಬರ್ತದೆ ನನ್ನ ಶರೀಫ ಅಂತ ಓಡಿಕೊಂತ ಬರ್ತಾನ. ಆಗಿ ಬಡಿಸ್ಕೊಂಡ ಇವತ್ತೆಂತ ಜಳಕ ಆತಲ್ಪ ಶರೀಫ ಅಂದಾಗ, ಇವತ್ತಿನ ಪರೀಕ್ಷೆಪ್ಪ ನೀನು ಧನ್ಯ ಧನ್ಯ ಅಂತ ಹೇಳಿದಾಗ ಆಗ ಶಿಶುನಾಳ ಶರೀಫರು ಏನಾದ್ರು ಅಂದ್ರ ಮನಸ್ಸಿನ ಮ್ಯಾಲೆ ಕಾರವಾರ ಮಾಡಾಕತ್ತಿದ್ರು. ಯಾಕ ಗುರು ಕೃಪೆ, ಅಂತಃಕರಣ ಕೃಪೆ, ವೇದ ಕೃಪೆ ಇವು ಅದು ಅಂದ್ರ ಯಾರೇನು ಹೆದರ್ಬೇಕಾಗಿಲ್ಲ. ಇವೆಲ್ಲವೂ ಏನಾರ ಬಗಳಿ ಇವೆಲ್ಲವೂ ನರಜೀವಿಗಳಿಗೆ ಬಗಳಿದ್ರು ಕೂಡ ಈ ಆಸನ ಆಗಬಲ್ಲದೆ, ನಾನು ಅವನಿಗೆ ಆಗಬಲ್ಲದೆ. ಆಗದಾಗದು ವರ ವಿವೇಕಿಯನ್ನು ಬೇಕಾದಂಗ ಶಾಲೆ ಅದೇನಿ, ನಾ ಡಿಗ್ರಿ ಕಲ್ತೇನೆ, ನಾ ವಕೀಲ ಆಗೇನಿ, ನಾ ಮ್ಯಾನೇಜರ್ಗೆ ಮಾಡೇನಿ, ಇಲ್ಲ ನಾ ಪ್ರಧಾನಮಂತ್ರಿ ಆಗೇನಂದ್ರು. ಇವರೆಲ್ಲರೂ ಚಟಕ್ಕೆ ಸಮಾನ, ಚರಟಕ್ಕೆ ಸಮಾನ, ಬಲ ಸಮಾನ ಅಂತ ಪ್ರಮಾಣದ ಯಾರು ಈ ವಿಷಯಕ್ಕೆ ಗಟ್ಟಿಯಾಗಿ ನಾ ಮಾಡೇತೀತ ನನ್ನವರಿಗೆ ನೆಲ್ಲಿಕಾಯಿ ಅಂತ ಮುಕ್ತಿ ಎಂಬುದು ಅಂದ್ರೆ ನಿನ್ನ ಆತ್ಮ ಸುಖ ಬೇರೆ ಎಲ್ಲಿ ಇಲ್ಲದು. ಎಲ್ಲದರಲ್ಲಿ ಹಾಸುವತ್ತೈತಿ ಅಂತ ಧೀರ ಸೂಡಬೇಕನ್ನ ನೋಡಿಕೊಳ್ಳುವಂಥದ್ದು ಧೀರ. ಅದಕ್ಕೆ ನಾವು ನೀವೆಲ್ಲರೂ ಆ ಪ್ರಮಾಣಬದ್ಧವಾಗಿರ್ತಕ್ಕಂಥ ಒಂದು ಮುಖ್ಯ ಪ್ರಧಾನವಾಗಿರ್ತಕ್ಕಂಥ ಶಕ್ತಿಯನ್ನು ನೋಡಿದಾಗ ಅಲ್ಲಿ ಏನಾಗತ್ತಂದ್ರ ನಿಮಗೂ ಸಾಧ್ಯ ಐತಿ, ನಮಗೂ ಸಾಧ್ಯ ಐತಿ, ಇಲ್ಲಂತಲ್ಲ. ಯಾಕ ಮಾನವ ಜನ್ಮ ಬಂದೈತಿ, ಸುಖವೇ ನಿಜ ಸುಖವೇ ಅಂತೇಳಿ ಪ್ರಮಾಣವನ್ನು ಕೊಟ್ಟಾರ. ನಾವು ನೀವೆಲ್ಲ ನಮ್ಮ ಕೊಟ್ಟ ಆವಿಷ್ಕಾರ ನಮ್ಮ ಕೊಟ್ಟ ಈ ಸಮಯವನ್ನ ದುರುಪಯೋಗ ನಡೆಸಿಕೊಳ್ಳಬಾರದು ಅಂತೇಳಿ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವರ ಮಾದೇ